ಕಲಬುರಗಿ ನಗರ ಪೊಲೀಸರಿಂದ ವಿಶೇಷ ಕಾರ್ಯಾಚರಣೆ 114 ಆರೋಪಿಗಳ ಬಂಧನ. ಮನೆಗಳ್ಳತನವಾದ 83.43 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತು ವಾರಸುದಾರರಿಗೆ ಹಸ್ತಾಂತರ. ಕಲಬುರಗಿ ನಗರ ಪ್ರದೇಶದಲ್ಲಿ ಹಗಲು ಮತ್ತು ರಾತ್ರಿ 65 ಮನೆ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ನಡೆಸಿದ ವಿಶೇಷ ಕಾರ್ಯಾಚರಣೆ ಮೂಲಕ 114 ಆರೋಪಿಗಳನ್ನು ಬಂಧಿಸಿ 83,43,657 ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಾರಸುದಾರರಿಗೆ ಹಸ್ತಾಂತರ ಮಾಡಲಾಯಿತು. ಈ ಬಗ್ಗೆ ಮಾಹಿತಿ ನೀಡಿದ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಎಸ್ಟಿ, ಪತ್ತೆ ಹಚ್ಚಲಾದ 65 ಪ್ರಕರಣಗಳ ಆರೋಪಿಗಳಿಂದ ವಶಪಡಿಸಿಕೊಳ್ಳಲಾದ 936.19 ಗ್ರಾಂ ಬಂಗಾರ, 1908.08 ಗ್ರಾಂ ಬೆಳ್ಳಿ, ನಗದು ಹಣ 3,39,650 ರೂಪಾಯಿ ಹಾಗೂ ಇತರೆ ಬೆಲೆಬಾಳುವ ವಸ್ತುಗಳು 25,54,500 ರೂಪಾಯಿ ಸೇರಿದಂತೆ ಒಟ್ಟು 83,43,657 ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಾರಸುದಾರರಿಗೆ ಹಿಂತಿರುಗಿಸಲಾಗಿದೆ. ಕಲಬುರಗಿ ನಗರದಲ್ಲಿ ಕಳ್ಳತನವಾದ ಪ್ರಕರಣಗಳಲ್ಲಿನ ಆರೋಪಿಗಳ ಪತ್ತೆ ಹಾಗೂ ಸ್ವತ್ತು ಪತ್ತೆ ಹಚ್ಚೋಕೆ ವಿಶೇಷ ತಂಡಗಳು ಬೆರಳಚ್ಚು ತಂತ್ರಜ್ಞಾನ ಬಳಸಿ ಸಿಸಿಟಿವಿ ಹಾಗೂ ವೈಜ್ಞಾನಿಕ ರೀತಿಯಲ್ಲಿ ಮಾಹಿತಿಯನ್ನ ಕಲೆ ಹಾಕಿ 65 ಮನೆಗಳ್ಳತನ ಪ್ರಕರಣಗಳನ್ನು ಪತ್ತೆ ಮಾಡಲಾಗಿದೆ ಅಂತ ನಗರ ಪೊಲೀಸ್ ಆಯುಕ್ತರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. 5 ಮನೆಗಳ್ಳತನ ಪ್ರಕರಣ, 8 ಹಗಲು ಹೊತ್ತಿನಲ್ಲಿ ನಡೆದ ಮನೆಗಳ್ಳತನ ಪ್ರಕರಣ, 40 ರಾತ್ರಿ ಹೊತ್ತಿನಲ್ಲಿ ನಡೆದ ಮನೆಗಳ್ಳತನ ಪ್ರಕರಣ ಮತ್ತು 61 ಸಾದಾ ಕಳ್ಳತನ ಪ್ರಕರಣ ಸೇರಿ ಒಟ್ಟು 114 ಆರೋಪಿಗಳನ್ನು ಒಳಗೊಂಡಂತೆ ಜಿಲ್ಲಾ, ರಾಜ್ಯ ಮತ್ತು ಅಂತಾರಾಜ್ಯ ಕಳ್ಳರನ್ನ ಬಂಧಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಮುನ್ನೆಚ್ಚರಿಕೆ ವಹಿಸಿ. ಮನೆಗಳ್ಳತನ ತಡೆಯೋಕೆ ಸಾರ್ವಜನಿಕರು ತಮ್ಮ ಮನೆಗಳಿಗೆ ಸಿಸಿಟಿವಿಗಳನ್ನು ಅಳವಡಿಸಿಕೊಳ್ಳಬೇಕು. ಮನೆಗಳಿಗೆ ಬರ್ಗ್ಲಾರಿ ಅಲಾರಾಂಗಳನ್ನು ಅಳವಡಿಸಬೇಕು. ತಮ್ಮ ಮನೆಗಳಿಗೆ ಮೋಷನ್ ಡಿಟೆಕ್ಟರ್ಸ್ಗಳನ್ನು ಅಳವಡಿಸಿಕೊಳ್ಳಬೇಕು. ಮನೆಗಳ ಬೀಗಗಳನ್ನು ಹೊರಗಡೆ ಕಾಣದಂತೆ ಇಂಟರ್ಲಾಕ್ ಸಿಸ್ಟಮ್ ಲಾಕ್ ಬಳಸಬೇಕು. ಚಿನ್ನಾಭರಣಗಳ ಸುರಕ್ಷತೆಗಾಗಿ ಬ್ಯಾಂಕ್ ಲಾಕರ್ಗಳನ್ನು ಬಳಸಬೇಕು. ತಮ್ಮ ಮನೆ ಬಿಟ್ಟು ಎಲ್ಲಿಗಾದರೂ ದೂರ ಹೋಗುವಾಗ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸೋದು. ಮನೆ ಬಿಟ್ಟು ಪ್ರವಾಸಕ್ಕೆ ಅಥವಾ ಸಮಾರಂಭಕ್ಕೆ ತೆರಳುವಾಗ ಪ್ರವಾಸದ ವಿವರಗಳನ್ನು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಅಲ್ಲದೆ ಸಾರ್ವಜನಿಕರು ಮನೆ ಬಾಡಿಗೆ ಕೊಡುವ ಮುಂಚೆ ಹಾಗೂ ಮನೆಗೆಲಸ ಮತ್ತು ಕಾರು ಚಾಲಕರನ್ನ ನೇಮಕ ಮಾಡುವ ಮುಂಚೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡ್ರೆ ಕಲಬುರಗಿಯಲ್ಲಿ ಕಳ್ಳತನ ಪ್ರಕರಣಗಳು ಕನಿಷ್ಠ ಪ್ರಮಾಣದಲ್ಲಿ ತಗ್ಗಿಸಬಹುದು ಅಂತ ಪೊಲೀಸ್ ಆಯುಕ್ತ ಶರಣಪ್ಪ ಎಸ್ಟಿ ಹೇಳಿದ್ದಾರೆ. ಆರಕ್ಷಕ ವ್ಯವಸ್ಥೆಯ ಪ್ರಮುಖ ಕರ್ತವ್ಯಗಳಲ್ಲಿ ಒಂದು ಅಪರಾಧ ತಡೆಗಟ್ಟುವಿಕೆ ಮತ್ತು ಅಪರಾಧ ಪತ್ತೆ ಮಾಡುವಂಥದ್ದು. ವಿವಿಧ ರೀತಿಯ ಅಪರಾಧಗಳಿದ್ದಾವೆ. ಅದರಲ್ಲಿ ಇವತ್ತು ನಾವು ಪ್ರಮುಖವಾಗಿ ಈ ಮನೆಗಳ್ಳತನ ಪ್ರಕರಣಗಳನ್ನು ನಾವು ವಿಶೇಷವಾದ ಒಂದು ಡ್ರೈವನ್ನು ತೆಗೆದುಕೊಂಡಿತ್ತು ನಗರ ಪೊಲೀಸ್ ವತಿಯಿಂದ. ಅದರ ಒಂದು ಪ್ರಯತ್ನದಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿಯೂ ಕೂಡ ವಿಶೇಷ ಕಾರ್ಯಾಚರಣೆ ಮಾಡಲಾಗಿತ್ತು. ಪ್ರಮುಖವಾಗಿ ಹಗಲು ಮನೆಗಳ್ಳತನ, ರಾತ್ರಿ ಮನೆಗಳ್ಳತನ ಮತ್ತು ಮನೆಗಳ್ಳತನ ಈ ರೀತಿಯ 3 ಅಪರಾಧಗಳನ್ನು ಪರಿಗಣನೆಗೆ ತೆಗೆದುಕೊಂಡು ವಿಶೇಷ ಕಾರ್ಯಾಚರಣೆಯನ್ನು ತೆಗೆದುಕೊಂಡಾಗ ಒಟ್ಟು 65 ಪ್ರಕರಣಗಳನ್ನು ಭೇದಿಸುವಲ್ಲಿ ನಗರ ಪೊಲೀಸ್ನ ಎಲ್ಲ ಠಾಣೆಯ ಅಧಿಕಾರಿ ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾವು ಅಂಕಿಅಂಶಗಳನ್ನು ನೋಡಿದಾಗ ಒಟ್ಟು 65 ಪ್ರಕರಣಗಳ ಪತ್ತೆಯಾಗಿದ್ದಾವೆ. 114 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಈ ಬಂಧಿತ ಆರೋಪಿತರುಗಳಿಂದ ಒಟ್ಟು 936 ಗ್ರಾಂನ ಚಿನ್ನಾಭರಣಗಳು, 1908 ಗ್ರಾಮ ಆಲ್ಮೋಸ್ಟ್ 2 kg ಸಿಲ್ವರ್ ಆರ್ನಮೆಂಟ್ಸ್, ಕ್ಯಾಶ್ ಮತ್ತು ಇತರೆ ವ್ಯಾಲ್ಯೂಯಬಲ್ಸ್. ಕೆಲವು ಆರೋಪಿಗಳಿಂದ ಕಳ್ಳತನ ಏನು ಮಾಡಿದ್ರು ಅವರು ದವಸ ಧಾನ್ಯಗಳಿರ್ಬೋದು, ವಾಹನಗಳಿರ್ಬೋದು, ಅವರು ಕೃತ್ಯಕ್ಕೆ ಬಳಸಿದ ವೆಹಿಕಲ್ಸ್ಗಳಿರ್ಬೋದು ಮತ್ತು ಇತರೆ ವ್ಯಾಲ್ಯೂಯಬಲ್ಸ್, ಕೆಲವು ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ, ಮೊಬೈಲ್ ಫೋನ್ಸ್ಗಳಿದ್ದಾವೆ, ಟೆಲಿವಿಷನ್ಸ್ಗಳಿದ್ದಾವೆ. ಈ ರೀತಿ ಒಟ್ಟು 83,43,000 ಮೌಲ್ಯದ ವಸ್ತುಗಳನ್ನು ವಶಪಡಿಸ್ಕೊಳ್ಳಿ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಈ ಬ್ರೇಕಪ್ಪನ್ನು ನಾವು ನೋಡಿದಾಗ 65 ಪ್ರಕರಣಗಳಲ್ಲಿ ಹೆಚ್ಚಿನದಾಗಿ ನಮಗೆ ರಾತ್ರಿ ಮನೆಗಳ್ಳತನ, ನೈಟ್ HBTಗಳು 25 ಪ್ರಕರಣ ಪತ್ತೆಯಾಗಿದೆ. ಅದರಲ್ಲಿ 40 ಆರೋಪಿಗಳನ್ನು ಬಂಧಿಸಿದ್ದಾರೆ. ಹಗಲು ಮನೆಗಳ್ಳತನ 6 ಪ್ರಕರಣಗಳನ್ನು ಭೇದಿಸಿದ್ದಾರೆ. 8 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌಸ್ ಥೆಫ್ಟ್ 5 ಪ್ರಕರಣಗಳನ್ನು ಮತ್ತು 5 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದಲ್ಲದೆ ಇತರೆ ಸಾಧಾರಣ ಕಳ್ಳತನಗಳು ಒಟ್ಟು 29 ಇದ್ದಾವೆ. ಅದರಲ್ಲಿ 61 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ನಾನು ಹೇಳಿದೆ, ಒಂದು
ಪ್ರಮುಖ ಪಾತ್ರ ನಮ್ಮ ಪೊಲೀಸ್ ಇಲಾಖೆದು ಅಂತಂದರೆ ಅಪರಾಧಗಳನ್ನು ತಡೆಗಟ್ಟುವುದು. ಒಂದು ವೇಳೆ ಅಪರಾಧಗಳು ಗತಿಸಿದಾಗ ಅವುಗಳನ್ನು ಪತ್ತೆ ಯಾವ ರೀತಿ ಮಾಡೋದು ಕೂಡ ಜವಾಬ್ದಾರಿ ನಮ್ಮದು. ಈ ಫಸ್ಟ್ ಏನಿದೆ ಅಪರಾಧ ತಡೆಗಟ್ಟುವುದು, ಅದರ ಜೊತೆಗೆ ಅಪರಾಧ ಪತ್ತೆ ಮಾಡುವಲ್ಲಿ ಬರೀ ಆರಕ್ಷಕ ವ್ಯವಸ್ಥೆ ಅಷ್ಟೇ ಅಲ್ಲ, ಸಾರ್ವಜನಿಕರ ಪಾತ್ರನೂ ಅಷ್ಟೇ ಪ್ರಮುಖವಾಗಿದೆ. ಯಾವುದಾದ್ರೂ ಈ ರೀತಿ ಘಟನೆ ಆದಾಗ, ಮನೆಗಳತನ ಆದಾಗ ಎಲ್ಲರೂ ಗಾಬರಿಯಾಗಿ ಎಲ್ಲ ಚೆಕ್ ಮಾಡಲಿಕ್ಕೆ ಹೋಗ್ಬಿಡ್ತಾರೆ. ಅವಾಗ ಏನಾಗುತ್ತೆ, ನಮ್ಮದು ಸೀನ್ ಆಫ್ ಕ್ರೈಮ್ ಟ್ಯಾಂಪರ್ ಆಗಿಬಿಡುತ್ತೆ, ಅಲ್ಲಿರುವ ನಮಗೆ ಸಾಕ್ಷಿಗಳು ನಾಶ ಆಗುತ್ತೆ. ಒಂದು ಮನವಿ ಏನಂತಂದರೆ, ಒಂದು ವೇಳೆ ಏನಾದರೂ ಇನ್ಸಿಡೆಂಟ್ ಆದರೆ ಈ ಸೀನ್ ಆಫ್ ಕ್ರೈಮ್ ಸ್ಯಾಂಕ್ಟಿಟಿ ಪ್ರಿಸರ್ವೇಷನ್ ಮಾಡುವಂಥದ್ದು, ಅಂದರೆ ತಕ್ಷಣ 112 ಕರೆ ಮಾಡಿ ಪೊಲೀಸ್ ಠಾಣೆಗೆ ದೂರು ನೀಡಿ, ಆವಾಗ ನಮ್ಮ ಏನು ವೈಜ್ಞಾನಿಕ ತಂಡಗಳಿದ್ದಾವೆ, ನಮ್ಮ ಸೋಕೋ ಆಫೀಸರ್ಸ್ ತಂಡ ಇರ್ಬೋದು, ಫಿಂಗರ್ ಪ್ರಿಂಟ್ ತಂಡ ಇರ್ಬೋದು, ಡಾಗ್ ಸ್ಕ್ವಾಡ್ ತಂಡ ಇರ್ಬೋದು, ಅಲ್ಲಿ ಬಂದಾಗ ಅಲ್ಲಿ ಇರುವ ಸಾಕ್ಷಿಗಳನ್ನು ನಾವು ಕಲೆ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಸುಮಾರು ಕಡೆ ಏನಾಗ್ತಾ ಇದೆ, ಈ ನಮ್ಮ ವಿಕ್ಟಿಮ್ಸ್ ಎಲ್ಲ ಎಲ್ಲಿ ಅಪರಾಧ ಆಗಿರುತ್ತೆ ಅಲ್ಮಾರಿ ಓಪನ್ ಮಾಡುವಂಥದ್ದು, ಮೇನ್ ಡೋರ್ ಮುಟ್ಟುವಂಥದ್ದು, ಆಮೇಲೆ ಗಾಬರಿಯಿಂದ ಎಲ್ಲ ಸಂಬಂಧಿಕರು ಕರೆಸಿ ಮನೇಲಿ ಅಲ್ಲಾಡೋವಂಥದ್ದು. ಕೆಲವು ಈ ಅಪರಾಧಿಗಳ ಬಗ್ಗೆ ಏನು ಡಾಗ್ ಸ್ಕ್ವಾಡ್ ನಮಗೆ ಲೀಡ್ಸ್ಗಳನ್ನು ಸಿಗುತ್ತೆ, ಅದು ಕೂಡ ನಮಗೆ ದೊರೀತಾ ಇಲ್ಲ. ಹಾಗಾಗಿ ಯಾವುದೇ ರೀತಿಯ ಪ್ಯಾನಿಕ್ ಆಗದೆ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ಅಥವಾ 112 ಕರೆ ಮಾಡಿ ನಮ್ಮ ತಂಡಗಳಲ್ಲಿ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.